ಬರ್ನಿಂಗ್ ಬುಷ್ 2 ಧ್ಯಾನಕೂಟದಲ್ಲಿ ದೇವರು ಅದ್ಭುತಕರವಾಗಿ ಅನೇಕ ವಿಷಯಗಳನ್ನು ಮಾತನಾಡಿದರು. ಒಂದು ಎಚ್ಚರಿಕೆಯ ಧ್ಯಾನಕೂಟ, ನಿಜವಾಗ್ಲೂ ಕೊಯ್ನೋನಿಯ 10 ಧ್ಯಾನಕೂಟಗಳು ಮತ್ತು ಬರ್ನಿಂಗ್ ಬುಷ್ 1 ಎಲ್ಲದಕ್ಕಿಂತಲೂ ಒಂದು ನೆಕ್ಸ್ಟ್ ಲೆವೆಲ್ ಧ್ಯಾನಕೂಟನೇ ಅಂತ ಹೇಳ್ಬೋದು ಬರ್ನಿಂಗ್ ಬುಷ್ 2. ಪರ್ಸ್ನಲಿ ನನಗೆ ವೈಯಕ್ತಿಕವಾಗಿ ನಾನು ಅದನ್ನು ತಗೊಂಡೆ. ಅದರಲ್ಲಿ ನನಗೆ ತುಂಬ ಈಗಲೂ ಕೂಡ ಸ್ಟ್ರೆಸ್ ಮಾಡೋದಕ್ಕೆ ಆಗ್ತಾ ಇರುವಂಥ ಒಂದು ವಿಷಯ ಏನು ಅಂದರೆ, ಬಿವೇರ್ ಆಫ್ ಡಾಗ್ಸ್ ಎನ್ನುವಂಥ ಒಂದು ಟಾಕ್ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಬ್ರದರ್ ಮುಖಾಂತರ ಪವಿತ್ರಾತ್ಮರು ಮಾತನಾಡಿದರು. ನಾವು ಅದನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ. ಯಾರೆಲ್ಲ ನೀವು ಬರ್ಕೊಂಡಿದ್ದೀರೋ ಅದನ್ನು ಓಪನ್ ಮಾಡಿ. ಪಾಯಿಂಟ್ ನಂಬರ್ 1, ಸೈತಾನನು ಮಾತಿನಿಂದ ವಂಚಿಸಿದ. ಪಾಯಿಂಟ್ ನಂಬರ್ 2, ನನ್ನನ್ನು ನಾನೇ ಮಾತಿನಿಂದ ವಂಚಿಸಿಕೊಳ್ತೇನೆ. ಪಾಯಿಂಟ್ ನಂಬರ್ 3, ನಾನು ಎಲ್ಲರೂ ಮಾಡುವುದನ್ನು ಫಾಲೋ ಮಾಡುವಾಗ ನನ್ನನ್ನು ನಾನೇ ವಂಚಿಸ್ಕೊಳ್ತೀನಿ. ಈ 3 ಪಾಯಿಂಟಲ್ಲಿ ನನಗೆ ಪರ್ಸ್ನಲಿ ತುಂಬ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೋಲಿ ಸ್ಪಿರಿಟ್ ಕನ್ವಿಕ್ಟ್ ಮಾಡಿದ್ದು ಪಾಯಿಂಟ್ ನಂಬರ್ 2, ನನ್ನನ್ನು ನಾನೇ ಮಾತಿನಿಂದ ವಂಚಿಸ್ಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ಇವತ್ತು ಆ ವಿಷಯದಲ್ಲಿ ಸ್ವಲ್ಪ ನಾವು ಥಿಂಕ್ ಮಾಡೋಣ. ಆ ವಿಷಯವಾಗಿ ಥಿಂಕ್ ಮಾಡುವಾಗ ನನಗೆ ಪರ್ಸ್ನಲ್ಲಾಗಿ ಕೊಟ್ಟಂಥ ಒಂದು ರೇಮಾ ವರ್ಡನ್ನು ಹೇಳ್ತೀನಿ. ನಿಮ್ಗೆ ಬೇಕಾದರೆ ಅದನ್ನು ಬರ್ಕೊಳ್ಳಿ. ಇದು ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ. ಇದು ಟಾಕೆಲ್ಲ ಮುಗಿದು ಆದಮೇಲೆ ನಿಮಗೆ ಫೈನಲ್ ಆಗಿ ಇದರ ಒಂದು ಕನ್ಕ್ಲೂಷನ್ಗೆ ಈ ವಾಕ್ಯ ಅಥವಾ ಈ ವರ್ಡ್ ತುಂಬ ಉಪಯೋಗಕ್ಕೆ ಬರ್ತದೆ. ಆ ವರ್ಡ್ ಏನು ಅಂದರೆ, ಬಿ ಕೇರ್ಫುಲ್ ಆ್ಯಂಡ್ ಸ್ಟೇ ಸೈಲೆಂಟ್. ಬಿ ಕೇರ್ಫುಲ್ ಆ್ಯಂಡ್ ಸ್ಟೇ ಸೈಲೆಂಟ್. ಎಚ್ಚರಿಕೆಯಿಂದ ಇರು, ಮೌನವಾಗಿರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಬ್ರದರಲ್ಲಿ ಹೇಳ್ತಾ ಇರುವಾಗಲೇ ನನ್ನ ಮೈಂಡಲ್ಲಿ ಒಂದು ಪಿಕ್ಚರ್ ಯಾವ ರೀತಿ ಬಂತು ಅಂದರೆ, ಜೆನಿಸಿಸ್ ಟು ರೆವಲೇಷನ್ ಇಡೀ ಬೈಬಲ್ ಪೂರ್ತಿ ದೇವರು ಕೆಲಸ ಮಾಡ್ತಾ ಇರೋದು, ಕೆಲಸ ಮಾಡಿರೋದು ಅಥವಾ ಜಡ್ಜ್ಮೆಂಟ್ ಮಾಡೋದು ಎಲ್ಲ ಮಾತಿನ ವಿಷಯದಲ್ಲಿ ಅಂತ ಗೊತ್ತಾಯಿತು. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಸೃಷ್ಟಿ ಮಾಡಿದ್ದು ಮಾತಿನ ಮುಖಾಂತರ, ರಕ್ಷಣೆ ಕಾರ್ಯ ಮಾಡಿದ್ದು ಮಾತಿನ ಮುಖಾಂತರ. ಆ ಮಾತು, ಆ ವಾಕ್ಯ ಯೇಸುನೇ ಆಗಿದ್ದಾರೆ. ಜಡ್ಜ್ಮೆಂಟ್ ಕೂಡ ಮಾಡೋದು ಥ್ರೂ ವರ್ಡ್ಸ್, ಮಾತಿನ ಆಧಾರದ ಮೇಲೆ, ನನ್ನ ಮಾತಿನ ಆಧಾರದ ಮೇಲೆ ನನ್ನನ್ನು ದೇವರು ಜಡ್ಜ್ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಇದು ಯಾವ ರೀತಿ ನನಗೆ ಒಂದು ವಿಷನ್ ಥರ ಅಲ್ಲಿ ಟಾಕ್ ಕೇಳಿಸ್ಕೊಳ್ತಾ ಇರೋ ಟೈಮಲ್ಲೇ ನನ್ನ ಮೈಂಡಲ್ಲಿ ಓಡ್ತಾ ಇದೆ. ಎಷ್ಟು ಟ್ರೂ ಅನಿಸ್ತಾ ಇದೆ ಅಂದರೆ, ನಾವು ತುಂಬ ಅನೇಕ ಏರಿಯಾಗಳಲ್ಲಿ ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ನಾನು ಕೂಡ ಅನೇಕ ಏರಿಯಾಗಳಲ್ಲಿ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಅದು ಸರಿ ಆಗಬೇಕು, ಇದು ಸರಿ ಆಗಬೇಕು, ಅದು ಸರಿ ಮಾಡಬೇಕು, ಇದು ಸರಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲ ಓಕೆ. ಎಲ್ಲ ಏರಿಯಾ ಸರಿ ಆಗಬೇಕಂದ್ರೆ ಈ ಒಂದು ಏರಿಯಾ ಸರಿಯಾದರೆ ಮಾತ್ರನೇ ಸಾಧ್ಯ. ಈ ಒಂದು ಏರಿಯಾದಲ್ಲಿ ನಾನು ಸರಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಎಲ್ಲ ಏರಿಯಾದಲ್ಲಿ ನಾನು ಸರಿ ಇದ್ದರೂ ಏನೂ ಕೂಡ ಪ್ರಯೋಜನ ಇಲ್ಲ. ಯಾಕೆ ಇದನ್ನು ಪವಿತ್ರಾತ್ಮರು ಇಷ್ಟೊಂದು ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 10ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ನಾವು ಓದ್ತೇವೆ. Proverbs chapter 10 verse 19. ತುಂಬ ಅದ್ಭುತಕರವಾದ ವಾಕ್ಯ. ನನ್ನ ಜೀವನದಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ವಾಕ್ಯ. ಅದರಿಂದ ರಿಸಲ್ಟು ನೋಡಿದ್ದೀನಿ, ಫೇಲಿಯರು
ಅನುಭವಿಸಿದ್ದೀನಿ. ಮತ್ತೆ ಆ ವಾಕ್ಯಕ್ಕೆ ದೇವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಓದ್ತೀರಾ ಯಾರಾದರೂ? ವಾಚಾಳಿಗೆ ಪಾಪ ತಪ್ಪದು, ಮೌನಿಗೆ ಜ್ಞಾನ ಕೆಟ್ಟೋಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಕೈಗಳನ್ನು ಎತ್ತಿ ಹೇಳೋಣ, ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ಯೇಸು ಸ್ವಾಮಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ವಾಚಾಳಿಗೆ ಪಾಪ ತಪ್ಪೋದಿಲ್ಲ, ಮೌನಿಗೆ ಜ್ಞಾನ ಕೆಡೋದಿಲ್ಲ. ಥಿಂಕ್ ಮಾಡಿ ಇದನ್ನು. ಮಾತು, ಒಂದು ಗಾದೆ ಕೂಡ ಇದೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಅದು ಸತ್ಯ. ನಮ್ಮ ಮಾತಿಂದ ಎಷ್ಟು ಎಫೆಕ್ಟಿವ್ ಪರಿಣಾಮಗಳು ಬೀರುತ್ತೆ ಅಂದರೆ ನೋಡಿ, ಯಾಕೋಬನು ಬರೆದ ಪತ್ರಿಕೆಯಲ್ಲೂ ಕೂಡ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲೂ ಅದನ್ನು ನಾವು ಓದ್ತೀವಿ. ತಾನು ಸದ್ಭಕ್ತನೆಂದು ಹೇಳಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ಅಂಥವನ ಭಕ್ತಿ ವ್ಯರ್ಥ ಅಂತ ಯಾಕೋಬ್ರು ಕೂಡ ಹೇಳ್ತಾರೆ. ಸೊ ಕನ್ಫರ್ಮ್ ಆಗ್ತಾ ಇದೆ, ದೇವರು ಎಲ್ಲದ್ರ ಮುಖಾಂತರ ಕನ್ಫರ್ಮ್ ಮಾಡ್ತಾ ಇರೋದು ಮಾತು. ಮಾತು ಮಾತು ಅಂತ ಥಿಂಕ್ ಮಾಡುವಾಗ ನಾಲಿಗೆ ಹಾರ್ಟ್ಗೆ ಮತ್ತು ಮೈಂಡ್ಗೆ ತುಂಬ ಕನೆಕ್ಟೆಡ್. ನನ್ನ ಹಾರ್ಟ್ ಅಥವಾ ಮೈಂಡ್ ಸರಿಯಾಗಬೇಕಂದ್ರೆ ನಾಲಿಗೆ ಸರಿಯಾಗಬೇಕು. ಇಂಟರ್ ಕನೆಕ್ಟೆಡ್. ಇದು ಸರಿಯಾದರೆ ಅದು ಸರಿಯಾಗುತ್ತೆ, ಅದು ಸರಿಯಾದರೆ ಇದು ಸರಿಯಾಗುತ್ತೆ. ಆ ಥರ ನನ್ನ ನಾಲಿಗೆ ಸರಿ ಇಲ್ಲ, ಹಾರ್ಟ್ ಸರಿ ಇದೆ ಅಂದರೆ ಸರಿ ಇಲ್ಲ, ಅದು ರಾಂಗ್. ಹಾರ್ಟ್ ಸರಿ ಇದೆ, ನಾಲಿಗೆ ಸರಿ ಇಲ್ಲ ಅಂದರೆ ಅದು ರಾಂಗ್. ಒಂದು ನಾಲಿಗೆ ಸರಿಯಾದರೆ ಹಾರ್ಟ್ ಮತ್ತು ಮೈಂಡ್ ಸರಿಯಾಗುತ್ತೆ, ಹಾರ್ಟ್ ಮತ್ತು ಮೈಂಡ್ ಸರಿ ಇದ್ದರೆ ನಾಲಿಗೆ ಸರಿಯಾಗಿರುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಎಷ್ಟು ನನ್ನ ಒಳಗಡೆ ಇದನ್ನು ತಗೊಳ್ಳೋದಕ್ಕಾಯಿತು ಅಂದರೆ, ಪವಿತ್ರಾತ್ಮರು ತುಂಬ ದುಃಖ ಪಡ್ತಾ ಇರುವಂಥ ವಿಷಯ. ಪವಿತ್ರಾತ್ಮರು ನಮ್ಮೊಳಗಡೆ ಇದ್ದಾರೆ, ನಮ್ಮ ಮೂಲಕ ಅನೇಕ ಕಾರ್ಯಗಳಾಗ್ತಾ ಇದೆ, ಅನೇಕ ಮಹತ್ ಕಾರ್ಯಗಳನ್ನು ಪವಿತ್ರಾತ್ಮರು ನಮ್ಮ ಮುಖಾಂತರ ನಮ್ಮನ್ನು ಉಪಯೋಗಿಸಿ ಮಾತಾಡ್ತಾ ಇದ್ದಾರೆ. ಆದರೆ ನನ್ನ ಮಾತಿನ ವಿಷಯದಲ್ಲಿ ನಾನು ಇವತ್ತು ಜಾಗರೂಕತೆ ವಹಿಸ್ತಾ ಇದ್ದೀನ? ನಾನು ಪರೀಕ್ಷೆ ಮಾಡಿ ನೋಡ್ತಾ ಇದ್ದೇನೆ, ನೀವು ಪರೀಕ್ಷೆ ಮಾಡಿ ಅದನ್ನು ನೋಡಿ. ನನಗೆ ನೋಡುವಾಗ ಅನಿಸಿದ್ದು, ಸ್ಟಾರ್ಟಿಂಗಲ್ಲಿ ನಾನು ಈ ವಾಕ್ಯನ ಫಾಲೋ ಮಾಡ್ತಾ ಇದ್ದೆ. ಅಂದರೆ ವಾಚಾಳಿಗೆ ಪಾಪ ತಪ್ಪದು, ಮೌನಿಗೆ ಜ್ಞಾನ ಕೆಡೋದು ಅಂತ ಈ ವಾಕ್ಯನ ಪ್ರಾಕ್ಟೀಸ್ ಮಾಡ್ತಾ ಇದೆ. ಅಂದರೆ ಇಫ್ ಇಟ್ ಈಸ್ ನೀಡ್ ಇರುವಾಗ ಮಾತ್ರ ಮಾತಾಡೋದು, ಅಗತ್ಯವಾದದ್ದನ್ನು ಮಾತ್ರ ಮಾತಾಡೋದು, ಒಂದು ಪ್ರಾಪರ್ ವೇ ಆಗಿ ಸರಿಯಾಗಿ ಮಾತಾಡೋದು, ಇದನ್ನು ಪ್ರಾಕ್ಟೀಸ್ ಮಾಡುವಾಗ ತುಂಬ ರಿಸಲ್ಟನ್ನು ನಾನು ನೋಡಿದ್ದೀನಿ. ಆತ್ಮೀಕವಾಗಿ ರಿಸಲ್ಟನ್ನು ನೋಡಿದ್ದೀನಿ, ನನ್ನ ಹೃದಯದಲ್ಲಿ ನಾನು ರಿಸಲ್ಟನ್ನು ನೋಡಿದ್ದೀನಿ, ನನ್ನ ಪ್ರೇಯರಲ್ಲಿ, ನನ್ನ ಪ್ರಾರ್ಥನಾ ಜೀವನದಲ್ಲಿ ರಿಸಲ್ಟನ್ನು ನೋಡಿದ್ದೀನಿ, ಅಥವಾ ನನ್ನ ಇತರರ ಜೊತೆಗಿನ ಸಂಬಂಧದಲ್ಲಿ ಆ ರಿಸಲ್ಟನ್ನು ನೋಡಿದ್ದೀನಿ. ಆದರೆ ಬರ್ತಾ 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 ಏನಾಯಿತು ಅಂದರೆ, ಈ ಡಿಸೆಪ್ಷನ್ ನಂಬರ್ 3 ನಾವು ನೋಡಿದ್ವಲ್ಲ, ವೆನ್ ವಿ ಫಾಲೋ ಮೆಜಾರಿಟಿ ವಿ ವಿಲ್ ಬಿ ಡಿಸೀವ್ಡ್ ಅಂತ. ನಾನು ಅದಕ್ಕೆ ಒಳಗಾದೆ. ಎಲ್ಲರೂ ಮಾತಾಡ್ತಾ ಇದ್ದಾರಲ್ಲ, ನಂದು ಒಂದು ಇರಲಿ ಅಂತ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಗೊತ್ತೇ ಆಗಿಲ್ಲ ಪ್ರಿಯರೇ. ಯಾವ ರೀತಿ ಗೊತ್ತೇ ಆಗಿಲ್ಲ ಅಂದರೆ, ಇವಾಗ ತಿರುಗಿ ನೋಡಿದಾಗ ಗೊತ್ತಾಗ್ತಾ ಇದೆ ಎಷ್ಟು ವಂಚನೆಗೆ ನಾನು ಒಳಗಾಗ್ಬಿಟ್ಟೆ. ಯಾರೋ ನನ್ನನ್ನು ವಂಚಿಸಿದ್ರು ಅಲ್ಲ, ನನ್ನನ್ನು ನಾನೇ ವಂಚಿಸ್ಕೊಂಡು ಬಿಟ್ಟೆ. ಅವ್ರು ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾತಾಡ್ತಾ ಇದ್ದಾರೆ, ಇವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡ್ಕೊಂಡು ಹೋಗಲಿ, ಅದರಿಂದ ನನಗೇನು ಪ್ರಯೋಜನ? ನಾನೇನು ಮಾಡಿದೆ ಅಂದರೆ, ಮೆಜಾರಿಟಿನ ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ಈ ಏರಿಯಾದಲ್ಲಿ ಬಿದ್ದೋದೆ ಮಾತ್ರ ಅಲ್ಲ, ಒಂದು ಬ್ಯಾಡ್ ಎಕ್ಸಾಂಪಲ್ ಕೂಡ ಆದೆ. ಎಷ್ಟೋ ಜನ ನನಗೆ ಪರ್ಸ್ನಲ್ ಆಗಿ ಹೇಳಿದ್ದುಂಟು, ಸ್ಟೀಫನ್ ಮುಂಚೆ ನೀನು ದೇವ್ರ ವಾಕ್ಯ ಮಾತ್ರ ಮಾತಾಡ್ತಾ ಇದ್ದೆ, ದೇವ್ರ ವಾಕ್ಯ ಮಾತ್ರ ಹೇಳ್ತಾ ಇದ್ದೆ, ಡಿಸ್ಕಷನ್ ಮಾಡ್ತಾ ಇದ್ದೆ, ನಮ್ಮ ಜೊತೆ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಮಾತಾಡ್ತಾ ಇದ್ದೆ. ಆದರೆ ಇವಾಗ ನೀನು ಅದೇನು ಮಾಡ್ತಾ ಇಲ್ಲ, ನೀನು ನಾರ್ಮಲಾಗಿ ಕ್ಯಾಶುಯಲಾಗಿ ಮಾತಾಡ್ತಾ ಇದೆಯಾ, ಏನು ಒಂಥರ ನೀನೇ ಜೋಕ್ ಮಾಡ್ತಾ ಇದೆಯಾ, ನೀನೇ ಒಂದು ಹರಟೆ ಮಾತಿಗೆ ಕಾರಣ ಆಗ್ತಾ ಇದೆಯಾ. ಆ ರೀತಿ ಒಂದು ಸಿಚುವೇಶನ್ಸ್ಗೆ ನಾನು ಹೋದೆ. ಇನ್ ದ ಮಿನಿಸ್ಟ್ರಿ ನಾನು ಹೇಳ್ತಾ ಇರೋದು, ಎಲ್ಲೋ ಹೊರಗಡೆ ನಾನು ಏನೋ ತಪ್ಪಿ ಹೋಗಿದ್ದಲ್ಲ.
ಮಿನಿಸ್ಟ್ರಿ ಒಳಗಡೆ ಇದ್ದೂ ಕೂಡ ಪ್ರಿಯರಿಗೆ ಗೊತ್ತಾಗಲ್ಲ. ಇದು ನಮಗೆ ವಾಕ್ಯ ಇರುತ್ತೆ, ಅಭಿಷೇಕ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ಕಾರ್ಯಗಳಾಗ್ತಾ ಇರುತ್ತೆ, ಬಟ್ ಮಾತು ಸರಿ ಇರಲ್ಲ. ಈ ರೀತಿ ನಾನು ಹೋಗುವಾಗ ತುಂಬ ನಷ್ಟನ ನಾನು ಅನುಭವಿಸಿದೆ. ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ತುಂಬ ನಷ್ಟ ನನಗಾಯಿತು. ಏನು ನಷ್ಟ ಆಯಿತು ಅಂದರೆ, ದೇವರು ನನ್ನ ಮುಖಾಂತರ ಏನೇನೆಲ್ಲ ಮಾಡಬೇಕು ಅಂತ ಏನೋ ಅಸೈನ್ಮೆಂಟ್ ಹಾಕ್ಕೊಂಡಿದ್ರು, ಅದನ್ನೆಲ್ಲ ದೇವರು ಮಾಡೋದಕ್ಕಾಗಲಿಲ್ಲ. ಅದು ಫೇಲ್ಯೂರ್ ಆಯಿತು. ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡಿ ದೇವರು ಇದನ್ನು ಮಾಡಬೇಕು ಇವನ ಮುಖಾಂತರ ಅಂತ ಹೇಳಿ ಫಿಕ್ಸ್ ಮಾಡಿಟ್ಟಿದ್ರು, ಎಷ್ಟೋ ಅದು ಮಿಸ್ ಆಯಿತು ಅಂತ ನನಗನ್ನಿಸ್ತು. ಇವತ್ತು ಯೋಚನೆ ಮಾಡಿ, ನಿಮ್ಮ ಮುಖಾಂತರ ದೇವರು ಎಷ್ಟೋ ಅಸೈನ್ಮೆಂಟ್ ಹಾಕ್ಕೊಂಡಿದ್ದಾರೆ, ಇದನ್ನು ಇವನ ಮುಖಾಂತರನೇ ಮಾಡಬೇಕು, ಇವಳ ಮುಖಾಂತರನೇ ಮಾಡಬೇಕು ಅಂತ ಅಸೈನ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಅದರಲ್ಲಿ ಫುಲ್ಫಿಲ್ ಆಗ್ತಾ ಇದೆ, ಎಷ್ಟು ಮಿಸ್ ಆಗ್ತಾ ಇದೆ. ಮಿಸ್ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ಮಾತಿನಲ್ಲಿ ನಾವು ಮಿಸ್ ಆಗ್ತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಅಂದರೆ, ವಿಶ್ವಾಸಿಗಳೆಲ್ಲರೂ ಕಾಪಾಡಿಕೊಂಡಿದ್ದು ಮಾತನ್ನು, ಅವರು ಕೂಡ ಬಿದ್ದಿದ್ದು ಮಾತಿನಲ್ಲಿ. ನೋಡಿ, ರೋಮನರಿಗೆ ಬರೆದ ಪತ್ರಿಕೆ ನಾವು ಓಪನ್ ಮಾಡೋಣ. ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಅಂದ್ಕೊಳ್ತೀನಿ. ಅದರಲ್ಲಿ ಪೌಲರು ಪಾಪದ ಬಗ್ಗೆ ಹೇಳುವಾಗ ಅವರು ಸ್ಟ್ರೆಸ್ ಮಾಡಿ ಹೇಳ್ತಾರೆ ಒಂದು ವಾಕ್ಯವನ್ನು. ಅಲ್ಲಿ ರೋಮನ್ಸ್ ಚಾಪ್ಟರ್ 3 ವರ್ಸ್ 14, ಶಾಪ ಕೋಪ ಅವರ ಬಾಯಲ್ಲಿ ತುಂಬಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇವತ್ತು ಸ್ಪಿರಿಚುವಲ್ ಲೈಫಲ್ಲಿ ನಾವು ಎಂಟ್ರಿ ಆಗಿದ್ದೀವಿ. ಕೋಪದಿಂದ ನಾವು ಶಪಿಸ್ತಾ ಇಲ್ವಾ ಕೆಲವೊಬ್ಬರನ್ನು? ಶಾಪ ಆಗ್ತಾ ಇದೆ. ಶಾಪ ಅಂದರೆ ಹಾಳಾಗೋಗ್ಲಿ ಅಂತ ಅಲ್ಲ, ಅದೇ ಲಿಟ್ರಲಿ ಅದೇ ಥರ ಹಾಳಾಗೋಗ್ಲಿ ಅಂತ ಶಾಪ ಹಾಕಲ್ಲ. ಅವ್ರಿಗೆ ವಿರುದ್ಧ ಕೋಪದಿಂದ ಮಾತಾಡ್ತೀವಲ್ವಾ? ನಾನು ಎಷ್ಟೋ ಮಾತಾಡಿದ್ದೀನಿ, ಅದರಿಂದ ನಷ್ಟನೂ ಅನುಭವಿಸಿದ್ದೀನಿ. ಪವಿತ್ರಾತ್ಮರು ತಿಳಿಸ್ಕೊಟ್ಟು ಮತ್ತೆ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇದನ್ನು ನಿಮಗೂ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ನಾನು ನಾಲಿಗೆಯಿಂದ ಮಾಡುವಂಥ ವಿಷಯಗಳ ಪಾಪಗಳು ಯಾವುದ್ಯಾವುದು ಅಂತ ಕ್ಯಾಟಗರೈಸ್ ಮಾಡುವಾಗ ಬಂದಿದ್ದು ಯಾವ್ದು ಗೊತ್ತಾ? ಫಸ್ಟ್ ಪವಿತ್ರಾತ್ಮರು ನೀನು ಇದನ್ನು ಇಮ್ಮಿಡಿಯೇಟಾಗಿ ಬರಿಬೇಕು ಅಂತ ಹೇಳಿದ್ದೆ ಮರ್ಮರಿಂಗ್, ಗೊಣಗುಟ್ಟುವಿಕೆ. ಇಸ್ರಾಯೇಲ್ ಜನ ವಿಶ್ವಾಸದಲ್ಲಿ ಹಾಳಾಗಿ ನಾಶ ಆಗೋದಕ್ಕೆ ಕಾರಣ ಅವರ ಮಾತಿಂದ ಗೊಣಗುಟ್ಟಿದ್ದು. ಕೊರಿಂಥದಲ್ಲಿ ನಾವು ಓದ್ತೀವಿ, ಸಂಹಾರಕ ದೇವದೂತ ಅವರನ್ನು ಸಂಹಾರ ಮಾಡಿಬಿಟ್ಟ ಅಂತ. ಪ್ರಿಯರು, ಯೋಚನೆ ಮಾಡಿ, ನಾವು ಗೊಣಗುಡ್ತಾ ಇಲ್ವಾ? ಯಾರಿಗೆ ವಿರುದ್ಧ? ನೆನ್ನೆ ಕಾರಲ್ಲಿ ಬರುವಾಗ ನಾಗೇನಹಳ್ಳಿಗೆ ಪ್ರೇಯರ್ಗೆ ಹೋಗಿದ್ವಿ. ಅಲ್ಲಿ ಕಾರಲ್ಲಿ ಮುಗಿಸಿ ಬರುವಾಗ ಒಂದು ಟಾಕ್ ಕೇಳಿಸ್ಕೊತಾ ಇದ್ವಿ. ಅಲ್ಲಿ ನಂಜನಗೂಡ್ದು ಬ್ರದರ್ ಮುಖಾಂತರ ಪವಿತ್ರಾತ್ಮರು ಮಾತಾಡಿರೋದು ಏನು ಅಂದರೆ, ಅನಾಯಿಂಟೆಡ್, ಅಭಿಷಕ್ತ ಅಂದರೆ ಪವಿತ್ರಾತ್ಮರನ್ನ ಪಡ್ಕೊಂಡಂಥ ಪ್ರತಿಯೊಬ್ಬರು ಅಭಿಷಕ್ತರೇ. ಇವತ್ತು ಅಭಿಷಕ್ತರಿಗೆ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ವಾ? ಇಲ್ಲಿರುವಂಥ ನಮ್ಮೊಬ್ಬೊಬ್ಬರಲ್ಲೂ ಪವಿತ್ರಾತ್ಮರಿದ್ದಾರೆ, ಅವ್ರಿಗೆ ವಿರುದ್ಧ ನಾವು ಮಾತಾಡ್ತಾ ಇಲ್ವಾ? ಓಕೆ, ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ಮಾತಾಡದೇ ಇರ್ಬೋದು, ಅವ್ರ ಬಗ್ಗೆ ನಾವು ಇನ್ನೊಬ್ಬರ ಹತ್ರ ಬೇಡವಾದದ್ದನ್ನು ಅಥವಾ ಏನೋ ಮಾತಾಡ್ತಾ ಇಲ್ವಾ? ಮಾತಾಡ್ತಾ ಇದ್ದೀವಿ. ನೀವು ಮಾತಾಡ್ತಾ ಇದ್ದೀರೋ ಇಲ್ವೋ? ನಾನು ಮಾತಾಡಿದ್ದೀನಿ, ಆದರೆ ಒಂದು ನಷ್ಟ ನನಗಾಗಿದೆ, ಅದರಿಂದ ಪವಿತ್ರಾತ್ಮರು ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಬಿದ್ದ ಮೇಲೆ ಒಬ್ಬ ಮನುಷ್ಯನಿಗೆ ಬುದ್ಧಿ ಬರೋದು ಅಂತಾರಲ್ಲ, ಅದು 100% ಸತ್ಯ. ಗೊಣಗುಟ್ಟುವಿಕೆ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾದ ಬಾಯಲ್ಲಿ ಗೊಣಗುಟ್ಟುವಿಕೆ ಬರ್ತಾ ಇದೆ. ಅದಕ್ಕೆ ನೋಡಿ, ಕೆಲವೊಮ್ಮೆ ನಾವು ಪ್ರಾರ್ಥನೆಗೆ ಬಂದು ವರ್ಷಿಪ್ ಮಾಡ್ತಾ ಇರುವಾಗಲೂ ಕೂಡ ಏನೋ ಕನೆಕ್ಟ್ ಆಗೋಕ್ಕೆ ಆಗಲ್ಲ. ಕೆಲವರು ನಾವು ಹೇಳಿದ್ದುಂಟು, ನಾನು ಹೇಳಿದ್ದುಂಟು, ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ. ಯಾಕೆ? ಬಾಯಿ ಸರಿ ಇಲ್ಲ. ಬಾಯಿ ಸರಿ ಇಲ್ಲದೆ ನಾನು ಎಷ್ಟು ಸ್ತುತಿ ಮಾಡಿದ್ರು, ಎಷ್ಟು ರಾಗವಾಗಿ ಹಾಡಿದ್ರು, ಎಷ್ಟು ಭಾವವಾಗಿ ಹಾಡಿದ್ರು ಕನೆಕ್ಷನ್ ಬರಲ್ಲ. ಯಾಕಂದರೆ ಹೀ ಈಸ್ ಹೋಲಿ, ಅವರು ಪರಿಶುದ್ಧನಾದ ದೇವರು.
ಅವರಲ್ಲಿ ಯಾವ ಚಂಚಲತೆ ಇಲ್ಲ, ಮಬ್ಬು ಮುಸುಕಿನ ಛಾಯೆ ಇಲ್ಲ, ಅವರು ಗೊಣಗುಟ್ಟುವಿಕೆಯ ಸ್ವಭಾವ ದೇವರಲ್ಲಿಲ್ಲ. ಯೇಸು ಸ್ವಾಮಿ ಗೊಣಗುಟ್ಟಿದ್ರಾ? ಬೆಸ್ಟ್ ಎಕ್ಸಾಂಪಲ್ ಅವರೇ, ಬೇರೆ ಯಾರನ್ನೂ ತಗೊಳ್ಳೋದೇ ಬೇಡ. ಮಾತಿನ ವಿಷಯದಲ್ಲಿ ಜೀಸಸ್ ಹೇಳಿದ್ದು, ಲರ್ನ್ ಫ್ರಮ್ ಮೀ, ನನ್ನಿಂದ ಕಲ್ತ್ಕೊ ಮಾತಾಡೋದನ್ನು ಅಂತ. ಯೇಸುಸ್ವಾಮಿ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿದ್ರು, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿದ್ರು, ಯಾವ ರೀತಿ ಮಾತಾಡಬೇಕೋ ಆ ರೀತಿ ಮಾತಾಡಿದ್ರು, ಎಸ್ಕೇಪ್ ಆದರು. ನಾವು ಎಲ್ಲಿ ಮಾತಾಡಬಾರ್ದೋ ಅಲ್ಲಿ ಮಾತಾಡ್ತೀವಿ, ಏನು ಮಾತಾಡಬಾರ್ದೋ ಅದನ್ನು ಮಾತಾಡ್ತೀವಿ, ಅಲ್ಲಿ ಸಿಕ್ಕಾಕೊಳ್ತೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ಗೊಣಗುಟ್ಟುವಿಕೆಯಲ್ಲಿ ನಾವು ತುಂಬ ಎಚ್ಚರಿಕೆ ವಹಿಸಬೇಕು. ಇದೆಲ್ಲ ಬರ್ತಾ ಇರೋದು ನಾಲಿಗೆಯಿಂದ. ಅದ್ರ ಬದಲು ನಾಲಿಗೆಗೆ ಬೀಗ ಹಾಕ್ಬಿಟ್ರೆ ಎಷ್ಟು ಕಂಟ್ರೋಲ್ ಆಗುತ್ತಲ್ವ. ಮೇಯ್ನ್ ಗೇಟಿಂದನೇ ಎಲ್ಲ ಬರ್ತಾ ಇದೆ, ಅದಕ್ಕೆ ಬೀಗ ಹಾಕಿದ್ರೆ ನೆಕ್ಸ್ಟು ನಾಲಿಗೆಯಿಂದ ಮಾಡ್ತಾ ಇರುವಂಥ ಪಾಪಗಳಲ್ಲಿ ನನಗೆ ಸೆಕೆಂಡು ಮೆನ್ಷನ್ ಮಾಡಿದೆ ಶಾಪ ಅಥವಾ ಕೋಪ. ಅಂದರೆ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು, ಇಲ್ಲದೇ ಇರೋ ಸಲ್ಲದೇ ಇರೋದನ್ನು ಮಾತಾಡ್ತೀವಲ್ವ. ಶಾಪ ಅಂದರೆ ಕೆಲವರು ಈಗ ಲೋಕದ ಜನ ಶಾಪ ಆಗ್ತಾರಲ್ವ, ನೀನು ಉದ್ಧಾರನೇ ಆಗಲ್ಲ, ನೀನು ಹಾಳಾಗಿ ಹೋಗ್ತೀಯ ಅಂತ. ಆ ಥರ ಅಲ್ಲ, ನಾವು ಇನ್ನು ಡೀಸೆಂಟ್ ವೇಯಲ್ಲಿ ನಾವು ಶಾಪ ಆಗ್ತೀವಲ್ವ. ಅಂದರೆ ಅವರು ಮಾಡಿ ಸರಿ ಇಲ್ಲ, ಅವರು ಹಂಗೆ, ಅವ್ರು ಹಿಂಗೆ ಅಂತ, ಅದು ಶಾಪನೇ. ಅದು ಆ ವಿಷಯ. ಮೂರನೇದಾಗಿ ತಿಳಿಸ್ಕೊಟ್ಟಿದ್ದು ಹರಟೆ ಮಾತು. ಈ ವರ್ಷದ ಕೊನೆಯಿಂದ ಈ ವಾಕ್ಯ ರಿಪೀಟೆಡ್ ಆಗಿ ಬರ್ತಾನೇ ಇದೆ. ತುಂಬ ಎಚ್ಚರಿಕೆ ವಹಿಸಬೇಕಾದಂಥ ವಾಕ್ಯ. ಈಗ ನೀವೇನು ಕೇಳಿಸ್ಕೊಳ್ತಾ ಇದ್ದೀರಲ್ವಾ, ಖಂಡಿತ 100% ನಾನು ಹೇಳ್ತೀನಿ, ನಿಮಗೆ ನೆಕ್ಸ್ಟ್ ಶೋಧನೆ ಬರೋದು ಈ ವಿಷಯದಲ್ಲಿ ಮಾತ್ರನೇ. ನೀವು ಈ ಪ್ರೇಯರ್ ಮುಗಿಸಿ ಹೋಗಿದ ತಕ್ಷಣ ನಿಮಗೆ ಬರೋ ಶೋಧನೆ ಇದರಲ್ಲೇ. ಈಗ ನಾನು ವಾಕ್ಯ ಹೇಳ್ತಾ ಇರ್ಬೋದು, ನನಗೆ ನೆಕ್ಸ್ಟ್ ಬರುವಂಥ ಶೋಧನೆ ಇದರಲ್ಲೇ, ಮಾತು ವಿಷಯದಲ್ಲೇ. ಎಚ್ಚರಿಕೆ, ಜಾಗರೂಕತೆ ನಾನು ವಹಿಸಬೇಕು, ನೀವು ವಹಿಸಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಮಾತ್ರ ಅಲ್ಲ, 4ನೇ ಸಿನ್ ಅಂತ ನೋಡುವಾಗ ಯಾವುದು ನಾಲಿಗೆಯಿಂದ ಮಾಡೋದ್ರಲ್ಲಿ ಚಾಡಿ ಹೇಳಲ್ವ ನಾವು? ಲೋಕದ ಜನ ಚಾಡಿ ಹೇಳ್ತಾರೆ ಅಂತ ನಾವು ಹೇಳ್ತೀವಿ. ಸ್ಪಿರಿಚುವಲ್ ಪೀಪಲ್, ಆತ್ಮಿಕ ದೇವ ಜನರು, ಪ್ರಿಯರು ಎಷ್ಟು ಚಾಡಿ ಹೇಳ್ತೀವಿ ಅಂದರೆ, ದೇವರಿಗೆ ಅವ್ರ ಹೃದಯ ಒಡೆದು ಪುಡಿ ಪುಡಿ ಆಗಿಬಿಟ್ಟಿದೆ ಇವತ್ತು. ಯಾರನ್ನ ನೋಡುವಾಗ ಗೊತ್ತಾ? ಅವ್ರ ಮಕ್ಕಳನ್ನು ನೋಡುವಾಗ. ಇಲ್ಲಿ ಚಾಡಿ ಹೇಳ್ತಾ ಇರೋದು ಒಂದು ಮನೇಲಿ. ಈಗ ನೋಡಿ, ನಾನು ನಮ್ಮ ತಮ್ಮ, ನಮ್ಮ ಅಪ್ಪನಿಗೆ 2 ಮಕ್ಕಳು. ನಾನು ಅವನ ಮೇಲೆ ಚಾಡಿ ಹೇಳ್ತೀನಿ, ಅವ್ನು ನನ್ನ ಮೇಲೆ ಚಾಡಿ ಹೇಳ್ತಾನೆ. ಹೀಗೆ ಹೇಳ್ತಾ ಅವ್ರ ಮುಂದೆನೇ ಮನೇಲೇ ಬದುಕ್ತಾ ಇರ್ತೀವಿ. ಅಪ್ಪನಿಗೆ ನಮ್ಮನ್ನು ನೋಡುವಾಗ ಡೈಲಿ ಸಂತೋಷ ಆಗುತ್ತಾ, ಅಥವಾ ಕುತ್ಕೊಂಡು ಗೋಳಾಡ್ತಾರೆ, ಯಾಕೆ ನನ್ನ ಮಕ್ಳು ಈ ಥರ ಕಚ್ಚಾಡ್ತಾ ಇದ್ದಾರೆ, ಚಾಡಿ ಹೇಳ್ತಾ ಇದ್ದಾರೆ. ಇವನ ಮೇಲೆ ಅವನು ಹೇಳ್ತಾನೆ, ಅವನ ಮೇಲೆ ಇವನು ಹೇಳ್ತಾನೆ. ಇವನು ಸರಿಯಿಲ್ಲ ಅಂತ ಅವನು ಸರಿಯಿಲ್ಲ ಅಂತ ಇವನು. ಯಾಕೆ ಈ ಥರ ಚಾಡಿ? ಓಕೆ, ಇಬ್ಬರು ಸರಿ ಇಲ್ಲ, ಪರಸ್ಪರ ಕರೆಕ್ಷನ್ ಕೊಟ್ಕೊಂಡು ಸರಿ ಆಗಬೇಕಲ್ವಾ? ಆ ರೀತಿ ಯಾಕೆ ಮಾಡ್ತಾ ಇಲ್ಲ ಇವರು? ಅದೊಂದು ವಿಷಯ. ಮತ್ತು ಇನ್ನೊಂದು, ನಾಲಿಗೆಯಿಂದ ಮಾಡುವಂಥ ಪಾಪದಲ್ಲಿ ದೇವದೂಷಣೆ ಅಂದರೆ, ನಾವು ದೇವರೇ ನೀನು ಸರಿಯಿಲ್ಲ ಅಂತ ಡೈರೆಕ್ಟಾಗಿ ಹೇಳಲ್ಲ. ಅದೇ ಅವಾಗಲೇ ಹೇಳಿದ್ನಲ್ವ, ದೇವರ ರೂಪದಲ್ಲಿ ಸೃಷ್ಟಿಯಾದ, ದೇವರ ಅನುರೂಪದಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯರನ್ನು ನೋಡಿ ನೀನು ಸರಿಯಿಲ್ಲ, ನೀನು ಹಾಳಾಗೋಗ್ತೀಯ, ನೀನು ಉದ್ಧಾರ ಆಗಲ್ಲ ಅಂತ ಕೈ ತೋರಿಸಿ ಹೇಳುವಾಗ, ಅಥವಾ ಕೈ ತೋರಿಸದೆ ಬಾಯಲ್ಲಿ ಹೇಳುವಾಗ, ಮನಸ್ಸಲ್ಲಿ ಅಂದ್ಕೊಳ್ಳುವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ದೇವರಿಗೆ ಡೈರೆಕ್ಟಾಗಿ ಅಲ್ಲದೆ ಇದ್ದರೂ ಅವರ ಮುಖಾಂತರ ದೂಷಣೆ ಮಾಡ್ತಾ ಇದ್ದೀವಿ. ದೇವರೇ ನೀನೇ ಸರಿಯಿಲ್ಲ. ಪ್ರಿಯರೇ, ಕರೆಕ್ಷನ್ ಕೊಡೋದು ಅಥವಾ ತಪ್ಪನ್ನು ತಿದ್ದೋದಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು. ನಾನು ಸರಿ ಇದ್ದು ನೀನು ಸರಿಯಿಲ್ಲ ಅಂತ ಆ ಮನೋಭಾವನೆಯಲ್ಲಿ ಮಾತಾಡೋದನ್ನು ದೇವದೂಷಣೆ. ಮಾತ್ರ ಅಲ್ಲ, ನೆಕ್ಸ್ಟು ತೀರ್ಪು ಕೊಡೋದು, ಜಡ್ಜ್ ಮಾಡೋದು, ಜಡ್ಜ್ಮೆಂಟ್. ನೋಡಿ, ದೇವರೇ ಜಡ್ಜ್ ಮಾಡ್ತಾ ಇಲ್ಲ ಈಗ ನಮ್ಮನ್ನು, ಯಾರನ್ನು ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಜಡ್ಜ್ ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರು ಮೊನ್ನೆ ಸ್ಟೇಟಸಲ್ಲಿ ಹಾಕಿದ್ರು, ಇವತ್ತಿನ ಆಧ್ಯಾತ್ಮಿಕ ವ್ಯಕ್ತಿಗಳು ತುಂಬ ಮರ್ತೋಗಿರುವಂಥ ವಿಷಯ ಡೋಂಟ್ ಜಡ್ಜ್ ಅದರ್ಸ್ ಅನ್ನೋದು ಅಂತ. ನನಗೆ ತುಂಬ ಒಳಗಡೆ
ಸ್ವೀಕಾರ ಮಾಡೋದಕ್ಕಾಯಿತು. ನಾವು ಏನು ಜಡ್ಜ್ ಮಾಡ್ತೀವಿ ಅಂದರೆ ಎಲ್ಲರನ್ನು ಜಡ್ಜ್ ಮಾಡ್ತೀವಿ ನಾವು. ಎಲ್ಲರೂ ಅಂದರೆ ನಾನು ಮಾತ್ರ ಸರಿ, ಬೇರೆ ಎಲ್ಲರೂ ತಪ್ಪು, ಎಲ್ಲರೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅಂತ. ಎಷ್ಟೊಂದು ಡೇಂಜರಸ್ ಥಿಂಗ್ ಇದು. ಯೇಸು ಸ್ವಾಮಿ ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಿಲ್ಲ. ಈವನ್ ವ್ಯಭಿಚಾರಿಣಿ ಸ್ತ್ರೀ ಪಾಪ ಮಾಡಿ ತಗ್ಲಾಕೊಂಡ್ರು ಕೂಡ ಜಡ್ಜ್ ಮಾಡೋದಕ್ಕೆ ಅವ್ರಿಗೆ, ತೀರ್ಪು ಕೊಡೋದಕ್ಕೆ ಅವ್ರಿಗೆ ಅಧಿಕಾರ ಇದ್ದರೂ ಕೂಡ ಅವರು ತೀರ್ಪು ಕೊಟ್ಟಿಲ್ಲ. ಏನು ಮಾಡಿದ್ರು ಅಂದರೆ, ಹೋಗು ಇನ್ಮೇಲೆ ಪಾಪ ಮಾಡಬೇಡ ಅಂತ ಕ್ಷಮಿಸಿ ಕಳಿಸ್ಬಿಟ್ರು. ಆದರೆ ನಾವು ಜಡ್ಜ್ ಮಾಡಿ ಅವರನ್ನು ಒಂದು ಕೀಳಾಗಿ ನೋಡ್ತೀವಿ ಬಿಟ್ಟರೆ, ಯೇಸುವಿನ ಮನೋಭಾವ ನನ್ನಲ್ಲಿ, ನಾನು ಹೇಳ್ತಾ ಇರೋದು ಇದೆಲ್ಲ ಹೇಳ್ತಾ ಇರೋದು ನನ್ನ ಒಳಗಡೆ ಇದ್ದಿದ್ದನ್ನು ಪವಿತ್ರಾತ್ಮರು ತೆಗೆದು ರಿಪೇರಿ ಮಾಡಿದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೆ ಯೂಸ್ಫುಲ್ ಆಗೋದಾದರೆ ತಗೊಳ್ಳಿ, ಇಲ್ಲಾಂದರೆ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ನಂಬ್ತೀನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಫೈನಲ್ ಆಗಿ ಪವಿತ್ರಾತ್ಮರು ಹೇಳಿದ್ದು ಜೊಳ್ಳು ಮಾತು. ಮತ್ತಾಯನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ 36-37ನೇ ವಾಕ್ಯ. ಮ್ಯಾಥ್ಯೂ, ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ, ಜನರು ತಾವಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುವುದು. ತೀರ್ಪಿನ ದಿನ ನಾನು ಲೆಕ್ಕ ಕೊಡಬೇಕಾಗ್ತದೆ ಎಂಬುದು ನಿಮಗೆ ತಿಳಿದಿರಲಿ. ನಿನ್ನ ಮಾತುಗಳಿಂದಲೇ ನೀನು ನಿರಪರಾಧಿ ಎಂದು ನಿರ್ಧರಿಸಲಾಗುವುದು ಅಥವಾ ಅಪರಾಧಿ ಎಂದು ಆಪಾದಿಸಲಾಗುವುದು ಎಂದರು. ಪ್ರೈಸ್ ದ ಲಾರ್ಡ್. ನೋಡಿ, ಅಲ್ಲಿ ನೀನು ನೀತಿವಂತನೋ ಅನೀತಿವಂತನೋ ಅಂತ ಗೊತ್ತಾಗೋದು ಪ್ರೇಯರಿಂದ ಅಲ್ಲ, ಪ್ರಾರ್ಥನೆಯಿಂದ ಅಲ್ಲ, ವಾಕ್ಯ ಉಪದೇಶದಿಂದ ಅಲ್ಲ, ಸ್ತುತಿ ಆರಾಧನೆ ನಾನು ಲೀಡ್ ಮಾಡೋದ್ರಿಂದ ಅಲ್ಲ. ನಾನು ನೀತಿವಂತ, ನಾನು ಅನೀತಿವಂತ ಆ ಥರ ಗೊತ್ತಾಗಲ್ಲ. ಮಾತಿನಿಂದ. ಈ ವಿಷಯದಲ್ಲಿ ಯೇಸು ಸ್ವಾಮಿ 100ಕ್ಕೆ 100% ಪಾಸ್ ಆದರು. ಅದಕ್ಕೆ ಯೇಸು ಸ್ವಾಮಿ ಇವತ್ತು ನಮಗೆ ಸಹಾಯಕನಾಗಿ ಇದ್ದಾರೆ, ನಮ್ಮ ಮಹಾಯಾಜಕನಾಗಿ ಇದ್ದಾರೆ. ಭಯಪಡೋದು ಬೇಡ, ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಹೌ ಟು ಹ್ಯಾಂಡಲ್ ದ ಸಿಚುವೇಶನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವಿನ ಬಗ್ಗೆ ಪೇತ್ರರು ಒಂದು ಮಾತು ಹೇಳ್ತಾರೆ. 1 ಪೇತ್ರ 2ನೇ ಅಧ್ಯಾಯ 22ನೇ ವಾಕ್ಯ. ಅವರು ಯಾವ ಪಾಪವನ್ನು ಮಾಡಲಿಲ್ಲ, ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ. ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಸ್ವಾಮಿ ಬಾಯಿ ತೆರೆಯದ ಮೂಕ ಕುರಿಮರಿಯಂತೆ. ಕುರಿಮರಿ ಏನು ಮಾಡುತ್ತೆ ಅಂದರೆ, ಸಾಯಿಸೋ ಟೈಮಲ್ಲಿ ಬಾಯನ್ನು ಓಪನ್ ಮಾಡೋದಿಲ್ಲ. ಅದಕ್ಕೆ ಅಲ್ಲಿ ಬರೆದಿರೋದು ಬಾಯಿ ತೆರೆಯದ ಕುರಿಮರಿಯಂತೆ ಅಂತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕುರಿಮರಿಯನ್ನು ಕತ್ಕೊಯ್ಯುವಾಗ ಅಥವಾ ಅದನ್ನು ಕಟ್ ಮಾಡುವಾಗ ಅದು ಬಾಯಿ ತೆರೆದು ಕೂಗೋದಿಲ್ಲ ಅಥವಾ ಶಬ್ದ ಮಾಡೋದಿಲ್ಲ, ಮೌನವಾಗಿರ್ತದೆ. ಬಾಯಿ ತೆರೆಯದ ಕುರಿಮರಿ. ಯೇಸು ಸ್ವಾಮಿ ಮೌನವಾಗಿದ್ದಿದ್ದು ಬಾಯಿ ತೆರೆಯದ ಕುರಿಮರಿಯಂತೆ. ಯಾವ ಟೈಮಲ್ಲಿ ಮೌನವಾಗಿದ್ದಿದ್ದವರು? ಯಾವ ಟೈಮಲ್ಲಿ ಅಂದರೆ, ಎಲ್ಲರೂ ಅಬದ್ಧವಾದ ಮಾತನ್ನೇ ಆಡ್ತಾ ಇದ್ದಾರೆ, ಅಕ್ಯೂಸ್ ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ದೂಷಿಸ್ತಾ ಇದ್ದಾರೆ, ತೀರ್ಪು ಮಾಡ್ತಾ ಇದ್ದಾರೆ. ಹೊಟ್ಟೆ ಬಾಕ, ಕುಡುಕ, ವಂಚಕ, ಪಾಪಿಗಳ ಗೆಳೆಯ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮುಖದ ಮೇಲೆ ಉಗುಳ್ತಾ ಇದ್ದಾರೆ, ಗುದ್ದುತ್ತಾ ಇದ್ದಾರೆ, ಅವರನ್ನು ಅವಮಾನ ಪಡಿಸ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇರುವಾಗ ಅವರ ಬಾಯಿಂದ ಒಂದೇ ಒಂದು ಮಾತು ಅಬದ್ಧವಾದದ್ದು ಕೂಡ ಬರಲಿಲ್ಲ. ಯೇಸು ಸ್ವಾಮಿ ಪವಿತ್ರಾತ್ಮರನ್ನ ಯಾಕೆ ಕೊಟ್ಟಿರೋದಂದರೆ ಅವ್ರ ಥರ ಆಗೋದಕ್ಕೆ. ಈ ವಿಷಯದಲ್ಲಿ ನಾವು ಯೇಸು ಥರ ಆಗಬೇಕು ಪ್ರಿಯರೇ. ಅಬದ್ಧವಾದ ಮಾತೊಂದು ನಮ್ಮ ಬಾಯಿಂದ ಬರದೇ ಇರೋ ಥರ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದೇ ದಿನ ಯೇಸು ಥರ ಆಗ್ತೀವಿ ಅಂತ ಅಲ್ಲ. ಬೀಳು ಏಳು,
ಇರುತ್ತೆ. ಆದರೆ ನಾವು ಅಲ್ಲೇ ಮೊನ್ನೆ ಯಾವತ್ತು ಹಿಂದೆ ಯಾವಾಗ ಎಲ್ಲಿ ಬಿದ್ದಿದ್ವೋ ಅಲ್ಲೇ ಇದ್ದರೆ ಮುಂದಿನ ಹಂತಕ್ಕೆ ನಾವು ಹೋಗೋದು ಯಾವಾಗ? ಪವಿತ್ರಾತ್ಮರು ಇವತ್ತು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಬಾ, ಮುಂದಿನ ಹಂತಕ್ಕೆ ಬಾ. ಪ್ರಿಯರೇ, ಯೇಸು ಸ್ವಾಮಿ ಅಬದ್ಧವಾದ ಮಾತೊಂದನ್ನು ಆಡಲಿಲ್ಲ. ನೀತಿವಂತ ಅಂತ ಪ್ರೂವ್ ಮಾಡಿದ್ದು ಆ ಮಾತಿನ ಮುಖಾಂತರ. ಯೇಸ್ವಾಮಿ ಎಲ್ಲ ಮಾಡಿ ಒಂದೇ ಒಂದು ಮಾತು ಏನಪ್ಪ ಇವರು ಅಂತ ಅಂದ್ಬಿಟ್ಟಿದ್ರೆ ಎಲ್ಲ ಫ್ಲಾಪ್. ಒಂದೇ ಒಂದು ಮಾತಿಂದ ಎಲ್ಲ ಹೋಗ್ಬಿಡ್ತಾಯಿತ್ತು. ಕೆಲವೊಮ್ಮೆ ಎಲ್ಲ ಚೆನ್ನಾಗಿ ಮಾಡಿರ್ತೀವಿ, ಎಲ್ಲ ಸರಿಯಾಗಿರುತ್ತೆ, ಒಂದೇ ಒಂದು ಮಾತು ಹೇಳ್ಬಿಡ್ತೀವಿ, ಆ ಮಾತೇ ಮ್ಯಾಟ್ರ್ ಆಗೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪವಿತ್ರಾತ್ಮರು ಬಯಸೋದು ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಒಂದೇ ಒಂದು ಮಾತಲ್ಲಿ ನೀನು ತಪ್ಪು ಹೋಗ್ಬಿಡು ಅಂತಲ್ಲ, ಎಲ್ಲ ಚೆನ್ನಾಗಿ ಮಾಡದೇ ಇದ್ರು ನಿನ್ನ ಮಾತಲ್ಲಿ ತಪ್ಪು ಹೋಗಬೇಡ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬ್ರದರ್ ಒಂದು ಸಾರಿ ಹೇಳಿದಂಥ ಮಾತು ನೆನಪು ಬರ್ತಾ ಇದೆ, ಅದನ್ನು ಹೇಳ್ತೀನಿ. ಕ್ರಿಸ್ತನನ್ನು ನಾನು ಬೋಧಿಸಬೇಕಾದ್ರೆ ಮಾತು ಮತ್ತು ಹೃದಯ ಎರಡೂ ಇಂಪಾರ್ಟೆಂಟ್ ಅಂತ. ಕ್ರಿಸ್ತನನ್ನು ನಾನು ಇನ್ನೊಬ್ಬರಿಗೆ ಬೋಧಿಸಬೇಕಾದ್ರೆ ನನ್ನ ಮಾತು ಮತ್ತು ನನ್ನ ಹೃದಯ ಎರಡೂ ಮುಖ್ಯ. ಪ್ರಿಯರೇ, ಇವತ್ತು ನಾವು ಸ್ವಲ್ಪ ಎಕ್ಸ್ಟ್ರಾನೇ ಕೇರ್ ಮಾಡಬೇಕಾಗಿರೋದು, ಎಚ್ಚರಿಕೆ ವಹಿಸಬೇಕಾಗಿರೋದು ನನ್ನ ಮಾತಿನ ವಿಷಯದಲ್ಲಿ. ಬಿವೇರ್ ಆಫ್ ಯುವರ್ ವರ್ಡ್ಸ್. ನಿನ್ನ ಮಾತಿನ ವಿಷಯದಲ್ಲಿ ಎಚ್ಚರಿಕೆ ಆಗಿರು. ನೋಡಿ, ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಕೆಲವೊಂದು ವಾಕ್ಯಗಳನ್ನು ಪವಿತ್ರಾತ್ಮರು ನನಗೆ ಕೊಟ್ಟರು, ಅದನ್ನು ಹೇಳ್ತೀನಿ. 1 ಪೇತ್ರ 3ನೇ ಅಧ್ಯಾಯ 10ರಿಂದ ಇರುವಂಥ ವಾಕ್ಯಗಳು. ಬೇಗ ಓದೋಣ. ಆನಂದಕರ ಜೀವನದ ಬಯಕೆ ಯಾರಿಗಿದೆಯೋ, ನೋಡಿ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಆನಂದಕರ ಜೀವನದ ಬಯಕೆ. ಆನಂದವಾಗಿ ನಾವು ಬದುಕಬೇಕಾ? ನಮಗೆಲ್ರಿಗೂ ಆಸೆ ಏನು ಹೇಳಿ? ಆನಂದವಾಗಿ ಬದುಕಬೇಕು. ಮತ್ತೆ ಸುದಿನಗಳು ಕಾಣುವ ಆಸೆ ಯಾರಿಗಿದೆಯೋ, ಸುದಿನಗಳನ್ನು, ಒಳ್ಳೆ ದಿನಗಳನ್ನು ನೋಡುವ ಆಸೆ ಯಾರಿಗೆ ಇದೆಯೋ? ನಮ್ಮೆಲ್ರಿಗೂ ಇದೆಯಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರಿಗಿಲ್ಲಿ ಒಳ್ಳೆ ದಿನ ನೋಡೋಕೆ ಇಷ್ಟ ಇಲ್ಲ? ಕೆಟ್ಟ ದಿನ ಯಾರಿಗೆ ನೋಡೋಕೆ ಇಷ್ಟ ಇದೆ? ಎಲ್ರಿಗೂ ಒಳ್ಳೆ ದಿನ ನೋಡೋಕ್ಕೆ ಇಷ್ಟ, ಆನಂದಕರವಾದ ದಿನನೇ ಇಷ್ಟ. ಮತ್ತೆ ಅಂಥವನು ಅಂದರೆ ನಾವು ಒಬ್ಬೊಬ್ಬರು ಬಿಗಿ ಹಿಡಿಯಲಿ ನಾಲಿಗೆಯನ್ನು, ಬಿಗಿ ಹಿಡಿಯಲಿ ನಾಲಿಗೆಯನ್ನು, ಮುಂದೆ ಕೆಟ್ಟದನ್ನು ನುಡಿಯದಂತೆ, ತಡೆ ಹಿಡಿಯಲಿ ತುಟಿಯನ್ನು, ಕಪಟವನ್ನಾಡದಂತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಇಲ್ಲಿ ಪವಿತ್ರಾತ್ಮರು ಏನು ಬಯಸ್ತಾ ಇರೋದು? ಬಿಗಿ ಹಿಡಿಯಲಿ ನಾಲಿಗೆಯನ್ನು, ತಡೆ ಹಿಡಿಯಲಿ ತುಟಿಯನ್ನು, ಕಪಟವನ್ನು ಆಡದಂತೆ, ಕೇಡನ್ನು ನುಡಿಯದಂತೆ. ಯಾಕೋಬರು ಬರೆದ ಪತ್ರಿಕೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಎಷ್ಟೋ ಎಚ್ಚರಿಕೆ ಮಾತುಗಳಿದೆ. ಜ್ಞಾನೋಕ್ತಿಯಲ್ಲಿ ತುಂಬ ಅದಕ್ಕೆ ರಿಲೇಟೆಡ್ ಆಗಿರೋ ಮಾತುಗಳಿದೆ. ಪ್ರಿಯರಿವತ್ತು ಯಾಕೆ ಪವಿತ್ರಾತ್ಮರಿ ವಾಕ್ಯಗಳನ್ನೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಅಂದರೆ, ನಾವು ಎಲ್ಲೋ ತಪ್ಪು ಹೋಗ್ತಾ ಇದ್ದೀವಿ. ಸಮ್ವೇರ್ ವಿ ಆರ್ ಗೋಯಿಂಗ್ ಅವೇ ಫ್ರಮ್ ದ ಟ್ರೂತ್. ನಿಜವಾದ ಸತ್ಯದಿಂದ ಬೇರ್ಪಡ್ತಾ ಇದ್ದೀವಿ ಅಂತ ಪವಿತ್ರಾತ್ಮರು ಮತ್ತೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಬೇರೆ ಏನೋ ಹೊಸ ಬೋಧನೆ ಬೇಡ, ಸಾಧನೆ ಬೇಕು ಈಗ. ಪ್ರೈಸ್ ದ ಲಾರ್ಡ್. ಬೋಧನೆ ಎಲ್ಲ ಬೇಕಾಗಿರೋದು ಪ್ರಿಯರೇ, ಬೋಧನೆ ತುಂಬ ಆಗಿದೆ, ಸಾಧನೆ ಬೇಕು. ಯೇಸು ಸ್ವಾಮಿ ಬೋಧನೆ ಮಾತ್ರ ಮಾಡಿಲ್ಲ, ಅವರು ಸಾಧನೆ ಮಾಡಿದ್ರು. ಸಾಧನೆ ಅಂದರೆ ನೋಡಿ, ಒಂದನ್ನು ಸಾಧಿಸಬೇಕಂದ್ರೆ ಪ್ರಯತ್ನ ಬೇಕು. ಈಗ ನನ್ನ ಬಾಯಿ ವಿಷಯದಲ್ಲಿ ನಾನು ಈ ಸಾಧನೆ ಮಾಡಬೇಕಂದ್ರೆ ನನ್ನ ತುಟಿಯನ್ನು ನಾನು ಬಿಗಿ ಹಿಡಿಬೇಕಂದ್ರೆ, ನನ್ನ ಬಾಯನ್ನು ನಾನು ಬಿಗಿ ಹಿಡಿಬೇಕಂದ್ರೆ ಈ ವಿಷಯದಲ್ಲಿ ನಾನು ಸ್ವಲ್ಪ ಎಫರ್ಟ್ ಹಾಕಬೇಕು, ಪ್ರಾಕ್ಟಿಕಲ್ ಕೆಲವೊಂದು ಮಾಡಬೇಕು. ಆಗ ಮಾತ್ರ ಆಗುತ್ತೆ. ಪ್ರೇಯರ್ ಮಾಡಿದ್ರೆ ಎಲ್ಲ ತುಟಿ ಕಂಟ್ರೋಲ್ಗೆ ಬರಲ್ಲ, ಪ್ರೇಯರ್ ಮಾಡಿದ್ರೆ ಬಾಯಿ ಕಂಟ್ರೋಲ್ಗೆ ಬರಲ್ಲ, ಆವಾಗಲೇ ಜಾಸ್ತಿ ತಪ್ಪೋಗೋದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೇಯರ್ ಅದಕ್ಕೆ ನೋಡಿ, ದಾವೀದ ಪ್ರೇಯರ್ ಮಾಡೋ ವಿಷಯ ಯಾವುದು ಗೊತ್ತಾ? ಅವರು
ಪ್ರೇಯರ್ ಮಾಡುವಾಗ ಮೆನ್ಷನ್ ಮಾಡ್ತಾರೆ, 2 ಮೆನ್ಷನ್ ಮಾಡ್ತಾರೆ. ಕೀರ್ತನೆಗಳ ಪುಸ್ತಕ 19ನೇ ಅಧ್ಯಾಯ ಅಂದ್ಕೊಳ್ತೀನಿ. ಹತ್ತೊಂಬತ್ತನೇ ಅಧ್ಯಾಯ 12, 13, 14ನೇ ವಾಕ್ಯ. ತನ್ನ ತಪ್ಪನ್ನು ತಾನರಿತುಕೊಳ್ಳುವವನಾರಯ್ಯ, ನನ್ನ ತಪ್ಪು ನನಗೆ ಗೊತ್ತಾಗೋದಿಲ್ಲ, ಗುಪ್ತವಾದ ಪಾಪಗಳಿಂದೆನ್ನ ಮುಕ್ತಗೊಳಿಸಯ್ಯ. ಇದೇ ಪ್ರಿಯರೇ ಗುಪ್ತವಾದ ಪಾಪ. ಗುಪ್ತವಾದ ಪಾಪಗಳಿಂದ ನನ್ನನ್ನು ಮುಕ್ತಗೊಳಿಸಯ್ಯ. ಕಾಪಾಡೆನ್ನನು ಬೇಕು ಬೇಕೆಂದು ಪಾಪ ಮಾಡದಂತೆ. ಇದೇ ವಿಷಯದಲ್ಲಿ ನಾವು ಪಾಪ ಮಾಡೋದು ಬೇಕು ಬೇಕು ಅಂತಾನೆ ಮಾತಾಡ್ತೀವಿ. ಕಾಪಾಡೆನ್ನನು ಬೇಕು ಬೇಕೆಂದು ನಾನು ಪಾಪ ಮಾಡದಂತೆ. ಕಾದಿಡು ಅಂತ ಪಾಪಕ್ಕೆ ನಾ ದಾಸನಾಗದಂತೆ. ಕಾದಿಡು, ಹೆಲ್ಪ್ ಮಾಡು, ನನ್ನನ್ನು ಕಾಯಿ ದೇವರೇ ನನ್ನನ್ನು ಕಾಯಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನ್ನನ್ನು ನೀವು ವಾಚ್ ಮಾಡಿ, ಎಲ್ಲಿ ನನ್ನ ಮಾತು ತಪ್ಪೋಗ್ಬಿಡುತ್ತೋ ಕಾದಿಡು ಅಂತ ಪಾಪಕ್ಕೆ ನಾ ದಾಸನಾಗದಂತೆ. ನಿರ್ದೋಷಿಯಾಗುವೆನು ಆ ದ್ರೋಹಕ್ಕೊಳಗಾಗದಂತೆ. ನೋಡಿ, ನಿರ್ದೋಷಿ ಅವಾಗ ಮಾತ್ರ. ಯೇಸುವಿನಲ್ಲಿ ನಾನು ನಿರ್ದೋಷಿ ಅಂದರೆ ಹೌದು, ಯೇಸುವಿನಲ್ಲಿ ನಾನು ನಿರ್ದೋಷಿನೇ, ಆದರೆ ಆ ನಿರ್ದೋಷಿಯಾಗಿ ನಾನು ಬದುಕ್ತಾ ಇದ್ದೀನಾ? ಓಕೆ, ಅದು ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ನಿನಗೊಪ್ಪಿಗೆಯಾಗಲಿ ನನ್ನ ಬಾಯ ಮಾತು. ಯಾರಿಗೆ ಒಪ್ಪಿಗೆ ಆಗಲಿ? ಎಲ್ಲ ಫೈನಲ್, ಇದೊಂದು ಅಲ್ಟಿಮೇಟ್, ಇದು ಏನು ರಿಸಲ್ಟ್ ಅಥವಾ ಬೇಸ್. ನಾವು ಯಾವ ರೀತಿ ಮಾತಾಡಬೇಕು, ಆ ರೀತಿ ಮಾತಾಡಬೇಕಾ, ಈ ರೀತಿ ಮಾತಾಡಬೇಕಾ, ಅದು ಮಾತಾಡಬಾರ್ದಾ, ಇದು ಮಾತಾಡಬಾರ್ದಾ, ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕಿಂತ ಫೈನಲ್ ಆಗಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಒಪ್ಪಿಗೆ ಆಗಲಿ ನನ್ನ ಬಾಯ ಮಾತು. ಒಂದು ಕ್ಷಣ ನಾವು ಮಾತಾಡೋಕೆ ಮುಂಚೆ ಏನು ಥಿಂಕ್ ಮಾಡೋಣ ಗೊತ್ತಾ? ನಾನೀಗ ಮಾತಾಡ್ತಾ ಇರೋದು ದೇವ್ರಿಗೆ ಒಪ್ಪಿಗೆ ಆಗ್ತಾ ಇದೆಯಾ? ಹಂಗೆ ಥಿಂಕ್ ಮಾಡಿದ್ರೆ ಬಾಯಿ ಮುಚ್ಕೊತೀವಿ ನಾವು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾವು ಹೇಳ್ಬೋದು ನೋಡಿ, ಎಷ್ಟು ವಂಚನೆ ನೋಡಿ. ನಾವು ಜಸ್ಟಿಫೈ ಮಾಡೋದು ಯಾವುದ್ರ ಮೂಲಕ? ನಮ್ಮ ಬಾಯಿ ಮೂಲಕನೇ ನಾವು ಜಸ್ಟಿಫೈ ಮಾಡೋದು. ನಮ್ಮ ಹಾರ್ಟಲ್ಲಿ ನಾವು ಜಸ್ಟಿಫೈ ಮಾಡಲ್ಲ. ಜಸ್ಟಿಫೈ ಮಾಡೋದು ಹೆಂಗೆ? ನಾನು ಸರಿ ಇದ್ದೀನಿ ಅಂತ ಹೇಳೋದಂಗೆ ಬಾಯಲ್ಲಿ. ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಬಾಯಲ್ಲೇ ಹೇಳೋದು. ನಾವು ಜಸ್ಟಿಫೈ ಮಾಡೋದು ಬಾಯಲ್ಲೇ. ವೆರಿ ವೆರಿ ಡೇಂಜರಸ್. ನಾಲಿಗೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಆಗ್ತಾಯಿಲ್ಲ ಅಂತ ಯಾಕೊಬ್ರು ಹೇಳ್ತಾರೆ, ಆದರೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಯಾರಿಗೆ ಅಂದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಪವಿತ್ರಾತ್ಮರಿಗೆ ಬಿಟ್ಟುಕೊಟ್ಟು ಮೈಂಡನ್ನು ಹೋಲಿ ಸ್ಪಿರಿಟ್ ಜೊತೆ ಟ್ಯೂನ್ ಅಪ್ ಮಾಡಿದವ್ರಿಗೆ ಖಂಡಿತ ಆಗುತ್ತೆ. ನನಗಾಗಿದೆ ಕೆಲವೊಮ್ಮೆ, ಈಗ ಕೆಲವೊಮ್ಮೆ ತಪ್ಪೋಗ್ತಾ ಇರ್ತೀನಿ. ಮತ್ತೆ ಪವಿತ್ರಾತ್ಮರ ಎಚ್ಚರಿಕೆ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ಆಗುತ್ತೆ. ಸೈತಾನ ಹೇಳ್ತಾನೆ, ಎಷ್ಟು ಕಂಟ್ರೋಲ್ ಮಾಡ್ತೀಯ, ಎಷ್ಟಂತ ಮಾತಾಡದೇ ಇರ್ಬೋದು, 1 ವಾರ, 1 ತಿಂಗಳು, 1 ವರ್ಷ. ಯಾಕೆ? ಯೇಸು ಸ್ವಾಮಿಗೆ ಮಾತಾಡಬೇಕು ಅನ್ನುವಾಗ ಮಾತಾಡಿ, ಬೇಡದೇ ಇರುವಾಗ ಸುಮ್ಮನೆ ಇರೋದಕ್ಕೆ ಯೇಸು ಸ್ವಾಮಿಗೆ ಆಗಿರೋದಾದರೆ ಅವ್ರು ನನ್ನ ಸಬ್ಸ್ಟಿಟ್ಯೂಟ್ ಆಗಿರುವಾಗ ನನಗೆ ಆಗೋಲ್ವಾ? 100% ಆಗುತ್ತೆ. ಅವರು ಮಾತಾಡದೇ ಇದ್ದಿದ್ದು, ಜಯಿಸಿದ್ದು ಯಾರ ಶಕ್ತಿಯಿಂದ? ಪವಿತ್ರಾತ್ಮರ ಶಕ್ತಿಯಿಂದ. ಪವಿತ್ರಾತ್ಮರ ಕನೆಕ್ಷನ್ ಇದ್ದಾಗ ಪವಿತ್ರಾತ್ಮರು ಅವ್ರಿಗೆ ಆಲೋಚನೆ ಕೊಡ್ತಾಯಿದ್ರು, ಈಗ ಮಾತಾಡು, ಈಗ ಮಾತಾಡಬೇಡ, ಈಗ ಈ ರೀತಿ ಮಾತಾಡು. ಪ್ರಿಯರೇ, ಯೇಸು ಸ್ವಾಮಿ ಅದೇ ರೀತಿ ಮಾತಾಡಿದ್ದು. ಯೇಸು ಸ್ವಾಮಿಗೆ ಏನೇನೋ ಮಾತಾಡ್ಬೋದಾಗಿತ್ತು. ಕೆಲವೊಬ್ಬರು ಅಂದ್ಕೊಳ್ಬೋದು ಈ ಥರ, ನೀವು ಸುಮ್ಮನೆ ಇರೋದ್ರಿಂದ ಇವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಇವರು ಈ ವಿಷಯದಲ್ಲಿ ಎಂಟ್ರಿನೇ ಆಗಲ್ಲ, ಏನಾದರೂ ಅಂದ್ಕೊಂಡು ಹೋಗಲಿ. ಅವ್ರು ನಮ್ಗೆ ಇಂಪಾರ್ಟೆಂಟೇ ಅಲ್ಲ, ಯೇಸು ಇಂಪಾರ್ಟೆಂಟ್. ಏನು ಇವ್ರು ಸುಮ್ಮನೆ ಇರ್ತಾರೆ, ಇವ್ರು ನಮಗಿಂತ ಏನು ಓವರ್ ಸ್ಪಿರಿಚುವಲ್, ಇವರು ಏನಾದರೂ ಅಂದ್ಕೊಂಡು ಹೋಗಲಿ, ನಮಗೇನು ಅದರಿಂದ. ಅವ್ರು ಓವರ್ ಸ್ಪಿರಿಚುವಲ್ ಅಂದ್ಕೊತಾರೆ. ನಮ್ಮ ಹಾರ್ಟ್ ದೇವ್ರ ಮುಂದೆ ಇದೆ, ನಮ್ಮ ಬಾಯ ಮಾತು ಅವ್ರಿಗೆ ಒಪ್ಪಿಗೆ ಆಗಬೇಕು ಅಂತ ನಾವು ಬದುಕ್ತಾ ಇದ್ದೀವಿ. ಆ ರೀತಿ ಬದುಕುವಾಗ ನೀವು ಡೋಂಟ್ ಮೈಂಡ್ ಎನಿಬಡಿ, ಯಾರನ್ನೂ ಮೈಂಡ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ ಮಾತ್ರ ಯೇಸು ಥರ ಆಗ್ತೀವಿ. ಇಲ್ಲ ಅಂದರೆ ಫಾಲೋ ದ ಮೆಜಾರಿಟಿ ಆಗಿ ನಮ್ಮನ್ನು ನಾವು ವಂಚಿಸ್ಕೊಳ್ತೀವಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರಿಯರೇ, ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು. ಈ ರೀತಿ ಕರೆಕ್ಟ್ ಮಾಡ್ಬೋದು ಇನ್ನೊಬ್ಬರನ್ನು ನಾವು ಬೇಕಾದರೆ, ನಮಗೂ ಮನಸ್ಸಿದ್ರೆ. ತಪ್ಪೋಗ್ತಾ ಇರುವಾಗ ಈ ರೀತಿ ಮಾತಾಡೋದಕ್ಕಿಂತ ಈ ರೀತಿ ಮಾತಾಡ್ಬೋದಲ್ವಾ ಅಂತ ಒಂದು ಥಾಟ್ ಕೊಡ್ಬೋದು. ಹೋಲಿ ಸ್ಪಿರಿಟ್ ಕೆಲಸ ಅದು. ನಿಮಗೆ ಹೋಲಿ ಸ್ಪಿರಿಟ್ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಈ ರೀತಿ ಮಾತಾಡ್ಬೋದು ಅಂತ ಒಂದು ಥಾಟ್ ಕೊಡಿ. ಎಷ್ಟೋ ಜನ ನೀವು ಹೋಲಿ ಸ್ಪಿರಿಟ್ ಕೆಲಸ ಮಾಡ್ತಾ ಇದ್ದೀರಿ, ಥ್ಯಾಂಕ್ಸ್ ಬಿ ಟು ಗಾಡ್, ದೇವ್ರಿಗೆ ಸ್ತೋತ್ರ.
ಆದರೆ ನಾವು ಕೆಲವೊಬ್ಬರು ಅನ್ನೋದಕ್ಕಿಂತ ನಾನು ಎಷ್ಟೋ ಸಾರಿ ಹೋಲಿ ಸ್ಪಿರಿಟ್ ಕೆಲಸ ಮಾಡಬೇಕಾದವನು. ಬಿವೇರ್ ಆಫ್ ಡಾಗ್ಸ್ ಅಂತಾರಲ್ಲ, ಅದೇ ಬ್ರದರ್ ಆ ಟಾಕಲ್ಲಿ ಇನ್ನೊಂದೇನು ಹೇಳಿದ್ರು, ನಾನೇ ನಾಯಿ ಆಗಬಾರ್ದು, ನಾನೇ ತೋಳ ಆಗಬಾರ್ದು. ತೋಳ ಇದೆ, ನಾಯಿ ಇದೆ, ಆದರೆ ಸಭೆ ಒಳಗಡೆ ನಾಯಿ ತೋಳ ನಾನಾಗ್ಬಿಟ್ರೆ ತುಂಬ ಡೇಂಜರಸ್. ಒಳಗಡೆ ಒರಿಜಿನಲ್ ಆ ರೀತಿ ಅಲ್ಲ, ತೋಳ ಅಲ್ಲ, ನಾಯಿ ಅಲ್ಲ, ಜೀಸಸ್ಸೇ. ಆದರೆ ಹೊರಗಡೆ ನನ್ನ ಶರೀರ ಸ್ವಭಾವ, ನನ್ನ ಮನಸ್ಸು ಹೊಸದಾಗಲಿಲ್ಲ. ಎವ್ರಿ ಡೇ ರಿನ್ಯೂವಲ್ ಬೇಕೇ ಬೇಕು. ಮಾತಿನ ವಿಷಯದಲ್ಲಿ, ನೋಟದ ವಿಷಯದಲ್ಲಿ, ಆಲೋಚನೆ ವಿಷಯದಲ್ಲಿ ಎವ್ರಿ ಡೇ ಪ್ರೊಸೆಸ್. ಆದ್ದರಿಂದ ಈ ಫಾಸ್ಟಿಂಗ್ ಪ್ರೇಯರ್ಗೆ ದೇವರು ನಮ್ಮನ್ನು ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಯೇಸು ಥರ ಮಾಡೋದಕ್ಕೆ. ನಮ್ಮ ನಡೆ, ನುಡಿ, ಮಾತು ಎಲ್ಲ ಯೇಸು ಥರ ಆಗಬೇಕು ಪ್ರಿಯರೇ. ನಿನಗೊಪ್ಪಿಗೆ ಆಗಲಿ ನನ್ನ ಬಾಯ ಮಾತು, ಹೃದಯ ಧ್ಯಾನ. ನೀನೆನ್ನ ಪ್ರಭು ನನಗೆ ಉದ್ಧಾರಕ. ಇವತ್ತು ದೇವರು ನಮ್ಮ ಉದ್ಧಾರಕ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈ ಸಮಯದಲ್ಲಿ ನಾವು ಕೆಲವೊಂದು ತೀರ್ಮಾನ ಮಾಡಬೇಕು ಪ್ರಿಯರೇ. ಕೇಳಿಸ್ಕೊಂಡಿದ್ದೀವಿ, ಎಲ್ಲಿ ಬಿದ್ವಿ ಗೊತ್ತಾಯಿತು, ಯಾಕೆ ಬೀಳ್ತಾ ಇದ್ದೀವಿ ಗೊತ್ತಾಯಿತು, ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ಪವಿತ್ರಾತ್ಮರು ತಿಳಿಸ್ಕೊಟ್ರು. ಇದೆಲ್ಲ ತಿಳಿಸ್ಕೊಟ್ಟ ಮೇಲೂ ತೀರ್ಮಾನ ನನ್ನ ಕಡೆಯಿಂದ ಏನು ಒಂದು ಫಸ್ಟ್ ಸ್ಟೆಪ್ ಇಲ್ಲ ಅಂದರೆ ಖಂಡಿತ ಹೋಲಿ ಸ್ಪಿರಿಟ್ ಏನೂ ಮಾಡಲ್ಲ. ಒಂದು ಸ್ಟೆಪ್ ನೋಡ್ತಾರೆ, ನನ್ನ ಕಡೆಯಿಂದ ಒಂದು ತೀರ್ಮಾನ. ಓಕೆ, ಈಗ ತೀರ್ಮಾನ ತಗೊಂಡು ನೆಕ್ಸ್ಟ್ ಸ್ಟೆಪ್ಪೇ ತಪ್ಪೋಗ್ಬೋದು. ಪವಿತ್ರಾತ್ಮರಿಗೆ ಅದು ಬೇಡ, ಸ್ಟೆಪ್ ಇಂಪಾರ್ಟೆಂಟ್, ತೀರ್ಮಾನ ಇಂಪಾರ್ಟೆಂಟ್. ನೀವು ಒಂದು ತೀರ್ಮಾನ ತಗೊಂಡು ಒಂದು ಸ್ಟೆಪ್, ಈಗ ತೀರ್ಮಾನ ತಗೊಂಡ್ರಿ, ನೆಕ್ಸ್ಟ್ ತಪ್ಪೋದ್ರಿ ಅಂದ ಮಾತ್ರಕ್ಕೆ ತೀರ್ಮಾನ ಕ್ಯಾನ್ಸಲ್ ಆಗಿಲ್ಲ. ತೀರ್ಮಾನ ಹಂಗೇ ಇದೆ. ಮತ್ತೆ ಆ ತೀರ್ಮಾನಕ್ಕೆ ನೀವು ಬರಬೇಕು, ನಾವೆಲ್ಲರೂ ಬರಬೇಕು. ಆ ಒಂದು ಸತ್ಯದ ಅರಿವಿನಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಿಯರೇ. ಪವಿತ್ರಾತ್ಮರು ನಮ್ಮೊಂದಿಗೆ ಮಾತನಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಜಯ ವಿಜಯ ಸಿಗುವುದು ಮಾತಿನಿಂದ. ನೀತಿವಂತ ಎಂದು ನಿರ್ಧರಿಸಲಾಗುವುದು ಮಾತಿನಿಂದ. ಅಪರಾಧಿ ಎಂದು ಆಪಾದಿಸಲಾಗುವುದು ಮಾತಿನಿಂದ. ಅಭಿಷಕ್ತ ಎಂದು ತೀರ್ಮಾನಿಸಲಾಗುವುದು ಮಾತಿನಿಂದ. ಅಭಿಷೇಕ ಕಳ್ಕೊಂಡವನು ಅಂತ ತೀರ್ಮಾನ ಮಾಡೋದು ಮಾತಿನಿಂದ. ನನ್ನ ಮಾತು ತುಂಬ ಮುಖ್ಯ. ಯಾಕೊಬ್ರು ಹೇಳ್ತಾರೆ, ಮಾನವನು ಎಲ್ಲ ಪ್ರಾಣಿಗಳನ್ನು ಪಳಗಿಸಿದಾನೆ, ನಾಲಿಗೆಯನ್ನು ಅವನು ಪಳಗಿಸೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ಇದು ಚಿಕ್ಕ ಅಂಗ ಆಗಿದ್ರು ಶರೀರದಲ್ಲಿ ಇದ್ಕೊಂಡು ಅಶುದ್ಧಿಯನ್ನ, ಬೆಂಕಿಯನ್ನ ಉಂಟು ಮಾಡುವ ಕಿಡಿಯಾಗಿದೆ ಇದು. ನಾಲಿಗೆಯನ್ನು ಪರಿಶುದ್ಧಾತ್ಮರಿಗೆ ಬಿಟ್ಟುಕೊಡಿ.